In today's class, let's discuss about aquifers. Aquifer ಅನ್ನೋ ಟರ್ಮ್ನ ನೀವು ಕೇಳಿರ್ತೀರ ಜಿಯಾಲಜಿ ಸಬ್ಜೆಕ್ಟಲ್ಲಿ. Aquifer is nothing but the earth formation which got capacity to hold water. ನೀರು ಭೂಮಿ ಇಳಿದಾಗ ಅದು ಹಿಂಗಿ ಪೋರಸ್ ಫಾರ್ಮೇಷನ್ಸ್ಗಳು ಏನಿರುತ್ತೆ ಅಥವಾ ಅರ್ತ್ ಬೆಡ್ ಏನಿರುತ್ತೆ ಅದು ನೀರನ್ನ ಸ್ಟೋರ್ ಮಾಡ್ಕೊಂಡಿರುತ್ತೆ. ಈ ಪರ್ಟಿಕ್ಯುಲರ್ ಏನು ವಾಟರ್ ಹೋಲ್ಡಿಂಗ್ ಸ್ಟ್ರಾಟಮ್ನ ನಾವು ಅಥವಾ ವಾಟರ್ ಹೋಲ್ಡಿಂಗ್ ಸ್ಟ್ರಕ್ಚರ್ನ ನಾವು ಆಕ್ವಿಫರ್ಸ್ ಅಂತ ಕರಿತಾ ಹೋಗ್ತೀವಿ. ಆಕ್ವಿಫರ್ಸ್ ಅಲ್ಲಿ ಎರಡು ತರ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಒಂದು ಬಂದು ಅನ್ಕನ್ಫೈನ್ಡ್ ಆಕ್ವಿಫರ್ ಅಂಡ್ ಸೆಕೆಂಡ್ ಒನ್ ಇಸ್ ಕನ್ಫೈನ್ಡ್ ಆಕ್ವಿಫರ್. ಅನ್ಕನ್ಫೈನ್ಡ್ ಅನ್ನೋ ವರ್ಡ್ ಅಲ್ಲೇ ನೀವು ಅರ್ಥ ಮಾಡ್ಕೋಬಹುದು, ಅದಕ್ಕೆ ಯಾವುದೇ ಆದಂತ ಏನೋ ರಿಸ್ಟ್ರಿಕ್ಷನ್ಗಳಿರಲ್ಲ ಅಥವಾ ಏನೋ ಬೌಂಡ್ರಿಗಳಿರಲ್ಲ. ಕನ್ಫೈನ್ಮೆಂಟ್ ಅಂದ್ರೆ ಏನು ಅಂದ್ರೆ ಯಾವುದೋ ಒಂದ್ರ ಒಳಗೆ ನಾವು ಅದನ್ನ ರಿಸ್ಟ್ರಿಕ್ಟ್ ಮಾಡಿದಾಗ ಅಥವಾ ಏನೇನೇ ಆಗಲಿ ಒಂದು ರಿಸ್ಟ್ರಿಕ್ಷನ್ನ ಕನ್ಫೈನ್ಮೆಂಟ್ ಅಂತ ಕರಿತಾ ಹೋಗ್ತೀವಿ. ಸೊ ಅನ್ಕನ್ಫೈನ್ಡ್ ಆಕ್ವಿಫೈರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಯಾವುದೋ ಒಂದು ಇಂಪರ್ವಿಯಸ್ ಲೇಯರ್ ಫಾರ್ಮೇಶನ್ ಇರುತ್ತೆ, ಅದ್ರ ಮೇಲೆ ಅಂಟಿಲ್ ದಟ್ ಏನ್ ಪೋರಸ್ ಸ್ಟ್ರಕ್ಚರ್ಗಳು ಏನಿರುತ್ತೆ ಅದು ನೀರನ್ನ ಹಿಡಿದಿಟ್ಕೊಂಡಿರುತ್ತೆ. ವಾಟರ್ ಸರ್ಫೇಸ್ ಅದು ಗ್ರೌಂಡ್ ಲೆವೆಲ್ ಇದಿರುತ್ತೆ. ಗ್ರೌಂಡ್ ವಾಟರ್ ಟೇಬಲ್ ಇಲ್ಲೆಲ್ಲ ಒಂದು ಸ್ವಲ್ಪ ಫ್ರೀ ಸರ್ಫೇಸ್ ಇಂದ ಕೆಳಗಡೆ ಇರ್ತಾ ಹೋಗುತ್ತೆ. ಇದು ಬಂದು ಅನ್ಕನ್ಫೈನ್ಡ್ ಆಕ್ವಿಫೈರ್. ಅನ್ಕನ್ಫೈನ್ಡ್ ಆಕ್ವಿಫೈರ್ ಅಂತ ಹೇಳ್ಬೇಕು ಅಂದ್ರೆ ಅದ್ರದ್ದು ಮೈನ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂದ್ರೆ ಅದ್ರ ಟಾಪ್ ಲೇಯರ್ ಆಫ್ ದ ಸ್ಟ್ರಕ್ಚರ್ ಅಥವಾ ಏನೋ ಎಕ್ಸ್ಟ್ರೀಮ್ ಲೆವೆಲ್ ಏನಿರುತ್ತೆ ಅದನ್ನೇ ನಾವು ಗ್ರೌಂಡ್ ವಾಟರ್ ಟೇಬಲ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ವೆನ್ ಯು ರೀಚ್ ಬೈ ಡಿಗಿಂಗ್ ದ ಬೋರ್ವೆಲ್ ಆರ್ ವಾಟ್ ಎವರ್, ನೀವು ಈ ಪಾಯಿಂಟ್ ಅನ್ನು ರೀಚ್ ಆಗ್ತಿದ್ದಂಗೆ ನಿಮಗೆ ನೀರು ಸಿಗ್ತಾ ಹೋಗುತ್ತೆ. ಕನ್ಫೈನ್ಡ್ ಆಕ್ವಿಫೈರ್ ಅಲ್ಲಿ ಏನಾಗ್ತಾ ಹೋಗುತ್ತೆ ಅಂತಂದ್ರೆ ನಿಮಗೆ ಅರ್ಧನ್ ಸರ್ಫೇಸ್ ಇಲ್ಲೆಲ್ಲೋ ಇರುತ್ತೆ ಗ್ರೌಂಡ್ ಲೆವೆಲ್, ನಿಮ್ಗೆ ಅದ್ರ ಕೆಳಗಡೆ ಅಂದ್ರೆ ಅಟ್ ಎ ಸರ್ಟನ್ ಡೆಪ್ತ್ ನೋಡ್ದಂಗೆ ಇಲ್ಲೇನೆ ಇದೇ ತರ ಯಾವ್ದೋ ಒಂದು ಇಂಪರ್ವಿಯಸ್ ಲೇಯರ್ ಇರುತ್ತೆ. ಅದ್ರ ಮಧ್ಯೆ ಏನೋ ಭೂಮಿ ನಿಮ್ಗೆ ನೀರ್ನ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಅಂಡ್ ಒನ್ ಮೋರ್ ಥಿಂಗ್ ಏನು ಅಂತಂದ್ರೆ ಅದ್ರ ಮೇಲ್ಗಡೆ ಇನ್ನೊಂದು ಇಂಪರ್ವಿಯಸ್ ಲೇಯರ್ ಇರುತ್ತೆ, ಮೇ ಬಿ ಸ್ಟೋನ್ ಆರ್ ರಾಕ್ ಫಾರ್ಮೇಶನ್. ಸೊ ಇವೆರಡರ ಮಧ್ಯೆ ನಿಮಗೆ ನೀರು ಏನೋ ಒಂದು ಕನ್ಫೈನ್ ಆಗಿರುತ್ತೆ. ಅಂಡ್ ಈ ಡ್ಯೂ ಟು ಕನ್ಫೈನ್ಮೆಂಟ್ ಈ ನೀರು ಏನಾಗಿರುತ್ತೆ ಅಂದ್ರೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ಗಿಂತನೂ ಜಾಸ್ತಿ ಪ್ರೆಷರ್ ಇಲ್ಲಿ ಏನೋ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಅದನ್ನ ನಾವು ಪೀಸೋಮೆಟ್ರಿಕ್ ಇದು ಅಂತ ಕರಿತೀವಿ. ಅಂಡ್ ಒನ್ ಮೋರ್ ಥಿಂಗ್, ಡ್ಯೂ ಟು ದಿ ಪ್ರೆಷರ್ ನಿಮ್ಗೆ ಏನೋ ವಾಟರ್ ಏನೋ ಇಲ್ಲಿ ಕನ್ಫೈನ್ ಆಗಿದ್ರು ದ ಲೆವೆಲ್ ಆಫ್ ವಾಟರ್ ಅಥವಾ ಏನೋ ಫ್ರೀ ಪ್ರೆಷರ್ನ ನಾವು ಹೆಡ್ನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಇಟ್ ವಿಲ್ ಬಿ ಹೈಯರ್ ದನ್ ದಿ ಲೆವೆಲ್ ಆಫ್ ವಾಟರ್ ಸ್ಟೋರ್ಡ್ ಅಂತಾನೆ ಹೇಳ್ಬೋದು. ಈಗ ಗಾಳಿನ ಫ್ರೀ ಆಗಿ ಈಗ ನಮ್ಮ ಸುತ್ತಮುತ್ತ ಗಾಳಿನೇ ಇರುತ್ತೆ. ಸೊ ಅದರಿಂದ ನಮ್ಗೇನು ಉಸಿರುಗಟ್ಸಲ್ಲ ಅಥವಾ ಅದೇನು ಪ್ರೆಷರೈಸ್ಡ್ ಅಂತ ಅನ್ಸಲ್ಲ. ಅದೇ ನೀವು ಒಂದು ಬಲೂನ್ ಒಳಗಾಗಿರ್ಬೋದು ಅಥವಾ ಒಂದು ಟೈರ್ ಟ್ಯೂಬ್ ಒಳಗೆ ಅದನ್ನ ಶೇಖರಿಸಿದಾಗ ಏನಾಗುತ್ತೆ ಅದ್ರೊಳಗಿರೋಂಥ ಪ್ರೆಷರ್ ನಿಮಗೆ ಹೊರಗಡೆ ಇರೋಂಥ ಪ್ರೆಷರ್ಗಿಂತ ಜಾಸ್ತಿ ಇರುತ್ತೆ. ಆ್ಯಂಡ್ ವಿತ್ ಎನಿ ಚಾನ್ಸಸ್ ಆಫ್ ಎಸ್ಕೇಪ್ ನಿಮಗೆ ಗಾಳಿ ಈಚೆ ಬರೋಕ್ಕೆ ನೋಡ್ತಾ ಹೋಗುತ್ತೆ. ನೀವೇ ಒಂದು ಬಲೂನ್ ಒಳಗೆ ಗಾಳಿ ಊದ್ಬಿಟ್ಟು ಒಂದು ಸ್ವಲ್ಪ ಅದನ್ನ ಏನೋ ಮೌತ್ನ ಲೂಸ್ ಮಾಡಿದ್ರು ಆ ಒಳಗಡೆ ಇರೋಂಥ ಗಾಳಿ ಈಚೆ ಬರೋಕ್ಕೆ ಟ್ರೈ ಮಾಡ್ತಾ ಹೋಗುತ್ತೆ. ಇಲ್ಲೂ ಅಷ್ಟೇನೆ, ನಿಮಗೆ ಈ ಕನ್ಫೈನ್ ಆಗಿರೋಂಥ ನೀರು ಹೊರಗಡೆಗೆ ಏನೋ ಡ್ಯೂ ಟು ದಿ ಪ್ರೆಷರ್ ಡಿಫ್ರೆನ್ಸ್ ಹೊರಗಡೆ ಬರೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ವೆಲ್ಸ್ ಬಗ್ಗೆ ಏನೋ ತಿಳ್ಕೊಳ್ಳೋಣ. ವಾಟ್ ಯು ಮೀನ್ ಬೈ ವೆಲ್? ನಮ್ಗೆಲ್ಲರಿಗೂ ಗೊತ್ತು, ವೆಲ್ ಅಂದರೆ ಕನ್ನಡದಲ್ಲಿ ಬಾವಿ ಅಂತ ಕರಿತೀವಿ. ಫ್ರಮ್ ವೇರ್ ವಿ ಗೆಟ್ ದಿ ವಾಟರ್. ಸೊ ವೆಲ್ ಅಂದರೆ ಎಲ್ಲರಿಗೂ ಗೊತ್ತು. ಆ್ಯಂಡ್ ವೆಲ್ ಅಂತಿದ್ದಂಗೆ ನಮಗೆ ಮೇಯ್ನಾಗಿ ಎರಡು ತಲೆಗೆ ಬರೋದು ಯಾವುದು ಅಂದರೆ ಹಳ್ಳಿಗಳಲ್ಲಿ ಊರುಗಳಲ್ಲಿ ನೀವು ನೋಡಿರೋದಂಥ ನೆಲಬಾವಿಗಳಾಗಿರ್ಬೋದು ಅಥವಾ ಇನ್ನೊಂದು ಯಾವುದು ಅಂತಂದರೆ ನಿಮ್ಮ ಗದ್ದೆಗಳಲ್ಲಿ ನೀವು ಏನೋ ಇರಿಗೇಷನ್ ಪರ್ಪಸ್ಗೋಸ್ಕರ ತೋರಿಸಿರೋಂಥ ಬೋರ್ವೆಲ್ಗಳಾಗಿರ್ಬೋದು. ಸೊ ಮೇಯ್ನಾಗಿ ನಾವು ಅದನ್ನು ಏನೋ ಕ್ಲಾಸಿಫೈ ಮಾಡೋದು ಹೆಂಗೆ ಅಂದರೆ ಓಪನ್ ವೆಲ್ಸ್ ಮತ್ತು ಟ್ಯೂಬ್ ವೆಲ್ಸ್ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಕ್ಲಾಸಿಫಿಕೇಶನ್ ಇಸ್ ಓಪನ್ ವೆಲ್. ಆ್ಯಂಡ್ ಓಪನ್ ವೆಲ್ನು ಕೂಡ ಎರಡು ಥರ ನಾವು ಏನೋ ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಅದಕ್ಕೆ ಮುಂಚೆ ಓಪನ್ ವೆಲ್ ಅಂದರೆ ಏನು ಅಂತ ಹೇಳ್ತೀನಿ. ಓಪನ್ ವೆಲ್ ಈಸ್ ನಥಿಂಗ್ ಬಟ್ ನಿಮಗೆ ಅದ್ರದ್ದು ಡಯಾಮೀಟರ್ ಬಂದು 1 ಮೀಟರ್ ಟು 2 ಮೀಟರ್ ಇರುತ್ತೆ. ಆ್ಯಂಡ್ ದ ಟಾಪ್ ಆಫ್ ದ well will be open to the atmosphere. ಅದ್ರ
ಸೈಡ್ ವಾಲ್ಗಳನ್ನ ನಿಮಗೆ ಬ್ರಿಕ್ಕಿಂದಾಗಲಿ ಅಥವಾ ಸ್ಟೋನಿಂದಾಗಲಿ ಕಟ್ಟಿರ್ತಾರೆ. ಆ್ಯಂಡ್ ನಿಮಗೆ ಅದ್ರ ಸುತ್ತ ಇದರಿಂದ ನಿಮಗೆ ಏನೋ ನೀರು ಬಂದು ಆ ಬಾವಿಲಿ ತುಂಬ್ತಾ ಇರುತ್ತೆ. ಆ್ಯಂಡ್ ಬೇಸ್ಡ್ ಆನ್ ದ ಸೀಸನ್ ಮತ್ತು ರೈನ್ ವಾಟರ್ ಲೆವೆಲ್ಗಳು ಮತ್ತು ರೈನ್ ಫಾಲ್ ಮೇಲೆ ಆ ಲೆವೆಲ್ಲು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ನಿಮಗೆ ಸಮ್ಮರ್ ಟೈಮಲ್ಲಿ ಇದ್ರ ನೀರು ಇಂಗ್ತಾ ಹೋಗುತ್ತೆ, ಅದ್ರ ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೆ. ಮಳೆಗಾಲದಲ್ಲಿ ಅದ್ರ ನೀರು ಮಟ್ಟ ಜಾಸ್ತಿ ಆಗ್ತಾ ಹೋಗುತ್ತೆ. ಓಪನ್ ವೆಲ್ನ 2 ಥರ ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಹೆಂಗೆ ಅಂತಂದರೆ ಒಂದು ಬಂದು ಶಾಲೋ ವೆಲ್ ಆ್ಯಂಡ್ ಅದರ್ ಒನ್ ಇಸ್ ಡೀಪ್ ವೆಲ್. ಶಾಲೋ ವೆಲ್ಲಲ್ಲಿ ಏನಾಗುತ್ತೆ ಅಂದರೆ ನಿಮ್ಗೆ ಆಗಲೇ ಹೇಳಿದೆ ನಾನು, ಇಲ್ಲಿ ಪರ್ವಿಯಸ್ ಲೇಯರ್, ಇಂಪರ್ವಿಯಸ್ ಲೇಯರ್ ಅಂತ ಯಾವುದೋ ಒಂದು ರಾಕ್ ಫಾರ್ಮೇಷನ್ ಇದೆ ಅಂತ ಅನ್ಕೊಳ್ಳೋಣ. ಆ್ಯಂಡ್ ಅದರ ಕೆಳಗಡೆನೂ ಕೂಡ ನಿಮಗೆ ಅದೊಂದು ಆಕ್ವಿಫರ್ ಇದೆ ಅಂತ ಅನ್ಕೊಳ್ಳೋಣ. ಆ್ಯಂಡ್ ದಿಸ್ ಇಸ್ ದ ಟಾಪ್ ಗ್ರೌಂಡ್ ಲೆವೆಲ್ GL. ಸೊ ನೀವೊಂದು ಬಾವಿನ ತೆಗೆದಾಗ ಅದು ನಿಮಗೆ ಲೆಟ್ಸ್ ಕನ್ಸಿಡರ್ ದಿಸ್ ಆಸ್ ಓಪನ್ ವೆಲ್. ನಿಮಗೆ ಯಾವ ಬಾವಿಗಳು ನಿಮ್ಮ ಇಂಪರ್ವಿಯಸ್ ಸ್ಟಾರ್ಟಮಿಂದ ಮೇಲಿರೋಂಥ ನೀರುಗಳನ್ನ ಡ್ರಾ ಮಾಡ್ತಾ ಹೋಗುತ್ತೋ ಅದನ್ನು ನಾವು ಶಾಲೋ ವೆಲ್ ಅಂತ ಹೇಳ್ತಾ ಹೋಗ್ತೀವಿ. ಇನ್ನು ಯಾವ ಬಾವಿಗಳು ಇಂಪರ್ವಿಯಸ್ ಲೇಯರ್ಗಳಿಂದ ಕೆಳಗಡೆ ಇರೋಂಥ ನೀರುಗಳನ್ನ ಕೂಡ, ಅಂದರೆ ಇಲ್ಲಿ ಏನಕ್ಕೆ ನೀರು ಇದಾಗಿರುತ್ತೆ ಅಂದರೆ ನಿಮಗೆ ಡ್ಯೂ ಟು ಪೀಸೋಮೆಟ್ರಿಕ್ ಲೆವೆಲ್ ಇಲ್ಲೇ ಬೇರೆ ಇರುತ್ತೆ ವಾಟರ್ ಲೆವೆಲ್ಲು. ಯಾವ ಬಾವಿಗಳು ಇಂಪರ್ವಿಯಸ್ ಲೇಯರ್ಗಿಂತ ಕೆಳಗಿರೋಂಥ ಸ್ಟಾರ್ಟಮಿಂದ ಕೂಡ ನೀರನ್ನ ಡ್ರಾ ಮಾಡ್ತಾ ಇರುತ್ತೆ ಅದನ್ನು ಡೀಪ್ ವೆಲ್ ಅಂತ ನಾವು ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಅಂಡ್ ದ ನೆಕ್ಸ್ಟ್ ಒನ್ ಇಸ್ ಟ್ಯೂಬ್ ವೆಲ್. ಸೊ ಟ್ಯೂಬ್ ವೆಲ್ಲಲ್ಲಿ ನಾವು ಏನನ್ನ ಸ್ಟಡಿ ಮಾಡ್ತಾ ಹೋಗ್ತೀವಿ ಅಂತಂದರೆ, ಟ್ಯೂಬ್ ವೆಲ್ ಅಂತ ಬರ್ತಿದ್ದಂಗೆ ನಿಮ್ಗೆ ಎಲ್ಲರಿಗೂ ಗೊತ್ತು ಏನಂತ ಕೇಳ್ತಾರೆ, ಅಥವಾ ಊರುಗಳಲ್ಲೇ ಆಗಲಿ ನಿಮಗೆ ಏನು ಮಾತು ಕಿವಿಗೆ ಬಿಡುತ್ತೆ ಅಂದರೆ ಎಷ್ಟು ಇಂಚ್ ನೀರು ಬರ್ತಪ್ಪ, ಏನೋ 1 ಇಂಚ 2 ಇಂಚ ನೀರು ಬಂತು ಅಂತ ಕೇಳ್ತಾರೆ. ಆ್ಯಂಡ್ ಇನ್ನೊಂದೇನಂದರೆ ಬಾವಿ ಕೇಸಿಂಗ್ ಹಾಕಿಸ್ತಾ ಇದ್ದೀರಾ ಅಂತಿದ್ದಂಗೆ ಎಷ್ಟು 6 ಅಡಿಗೆ ಹಾಕಿಸ್ಬೇಡಿ 6.5 ಅಡಿಗೆ ಹಾಕಿಸಿ, ಅಥವಾ 6 ಇಂಚದ ಹಾಕಿಸ್ಬೇಡಿ 6.5 ಇಂಚ್ ಹಾಕಿಸಿ ಅಂತ ಈ ಥರ ಮಾತಾಡ್ತಾರೆ. ನೀವು ಕೇಳಿರ್ತೀರ ಎಲ್ಲ. ಏನಕ್ಕೆ ಅಂದರೆ ಇದರಲ್ಲೇ ನಿಮಗೆ ಗೊತ್ತಾಗೋಗುತ್ತೆ. ನಿಮಗೆ ಓಪನ್ ವೆಲ್ಗೆ ಕಂಪೇರ್ ಮಾಡಿದ್ರೆ ಟ್ಯೂಬ್ ವೆಲ್ದು ಡೈಮೆನ್ಷನ್ಸ್ ಬಂದು ಸ್ಮಾಲರ್ ಇನ್ ಕ್ವಾಂಟಮ್, ಇನ್ ದ ಸೆನ್ಸ್ ದ ಡಯಾಮೀಟರ್ ಆಫ್ ದ ವೆಲ್ ವಿಲ್ ಬಿ ಸ್ಮಾಲರ್ ವೆನ್ ಕಂಪೇರ್ಡ್ ಟು ದಿ ಓಪನ್ ವೆಲ್, ಬಟ್ ದ ಡೆಪ್ತ್ ವಿಲ್ ಬಿ ಟೂ ಮಚ್ ಹೈಯರ್. ನಿಮಗೆ ನೆಲಬಾವಿಲಿ ಏನೋ ನಿಮಗೆ ಅಂದರೆ ಓಪನ್ ವೆಲ್ಗಳಲ್ಲಿ ನೀವೇನೊಂದು 30 ಅಡಿ 40 ಅಡಿ, ಕೆಲವು ದೊಡ್ಡ ದೊಡ್ಡ ಬಾವಿಗಳು 80 ಅಡಿ 100 ಅಡಿ 80 ಅಡಿ ಅಷ್ಟು ಆಳ ಇರುತ್ತೆ, ಅಥವಾ 100 ಅಡಿಯಷ್ಟು ಆಳ ಇರುತ್ತೆ. ಆ್ಯಂಡ್ ಅದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ನಿಮಗೆ 10 ಅಡಿ 20 ಅಡಿ 30 ಅಡಿ ಇಷ್ಟೇ ಆಳ ಇರ್ತಾ ಹೋಗುತ್ತೆ. ಬಟ್ ನಿಮಗೆ ಟ್ಯೂಬ್ ವೆಲ್ಲು ನೀವೇ ಕೇಳಿರ್ತೀರ, ಏನೋ 1000 ಅಡಿ ತನಕ ಈಗ ಎಲ್ಲ ಕೊರಿತಾ ಕೂತಿದ್ದಾರೆ. ಆ್ಯಂಡ್ ಟ್ಯೂಬ್ ವೆಲ್ದು ಒಂದು ಸ್ಪೆಷಾಲಿಟಿ ಏನು ಅಂತಂದರೆ ನಿಮಗೆ ಅದರಿಂದ ಸಿಗೋಂಥ ಹೀಲ್ಡ್ ಬಂದು ತುಂಬಾ ಜಾಸ್ತಿ ಇರುತ್ತೆ. ಅಂದರೆ ಎಷ್ಟು ನೀರು ಸಿಗ್ತಾ ಹೋಗುತ್ತೋ ಟ್ಯೂಬ್ ವೆಲ್ಲು ಅದು ತುಂಬ ಜಾಸ್ತಿ. ನಮಗೆ ಯಾರು ಓಪನ್ ವೆಲ್ಲಿಂದ ಒಂದು ದೊಡ್ಡ ಕಮ್ಯುನಿಟಿಗಾಗಲಿ ಇದಕ್ಕಾಗಲಿ ನೀರು ಸಪ್ಲೈ ಮಾಡ್ತಾ ಹೋಗಲ್ಲ. ಬಟ್ ಅದೇ ಟ್ಯೂಬ್ ವೆಲ್ಲಿಂದ ಇಡೀ ಎಂಟೈರ್ ಕಾಲೋನಿಗೆ, ಏರಿಯಾಗೆ, ಇಡೀ ಊರಿಗೆನೇ ಏನೋ ನೀರನ್ನ ಸಪ್ಲೈ ಮಾಡ್ತಾ ಹೋಗ್ಬೋದು. ಅಷ್ಟು ಜಾಸ್ತಿ ಏನೋ ನಿಮಗೆ ಕ್ವಾಂಟಿಟಿ ಆಫ್ ವಾಟರ್ ಸಿಗ್ತಾ ಹೋಗುತ್ತೆ. ಏನಕ್ಕೆ ಇದು ಟ್ಯೂಬ್ ವೆಲ್ಲಲ್ಲಿ ಅಷ್ಟೊಂದು ಕ್ವಾಂಟಿಟಿ ಆಫ್ ವಾಟರ್ ಸಿಗ್ತಾ ಹೋಗುತ್ತೆ ಅಂದರೆ ಇಟ್ ವಿಲ್ ಬಿ ವಿಡ್ರಾಯಿಂಗ್ ದ ವಾಟರ್ಸ್ ಥ್ರೂ ಸೋ ಮೆನಿ ವಾಟ್ ಟು ಸೇ, ಏನೋ ತುಂಬಾ ಡೆಪ್ತಲ್ಲಿರೋಂಥ ಆಕ್ವಿಫರ್ಗಳಿಂದ ನೀರನ್ನ ಡ್ರಾ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಇಂಪರ್ವಿಯಸ್ ಲೇಯರ್ಗಳನ್ನೆಲ್ಲ ಮೀರಿ ನಾವು ಕೆಳಗೋಗಿರ್ತೀವಿ, ವೇರ್ ವಿ ಗೆಟ್ ವಾಟ್ ಟು ಸೇ ಪ್ಲೆಂಟಿ ಅಮೌಂಟ್ ಆಫ್ ವಾಟರ್. ಆ್ಯಂಡ್ ಇನ್ನೊಂದೇನು ಸ್ಪೆಷಾಲಿಟಿ ಅಂದರೆ ಇದರಲ್ಲಿ ನಾವು ಏನು ಸ್ಟೋನ್ ಮತ್ತು ಬ್ರಿಕ್ ಮೇಸನ್ರಿನ ಯೂಸ್ ಮಾಡಿಬಿಟ್ಟು ನೀವು ಲೈನಿಂಗ್ಗಳನ್ನ ಕೊಟ್ಟಿರ್ತೀವಿ. ಇದರಲ್ಲಿ ನಾವು ಆ ಥರ ಮಾಡೋಕ್ಕಾಗಲ್ಲ. ಇದರಲ್ಲಿ ನಾವು GI ಪೈಪ್ಸ್ನ ಯೂಸ್ ಮಾಡಿ ನಾವು ಕೇಸಿಂಗ್ಗಳನ್ನ ಕೊಡ್ತಾ ಹೋಗ್ತೀವಿ. ನವಡೇಸ್ ಏನು PVC ಪೈಪ್ಗಳನ್ನು ಕೂಡ ಯೂಸ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಆರ್ಟಿಷಿಯನ್ ವೆಲ್ ಅಂತ ಕರಿತೀವಿ. ಆರ್ಟಿಷಿಯನ್ ವೆಲ್ಸ್ ಅಂತಂದರೆ ಇಟ್ ಈಸ್ ಸಾರ್ಟ್ ಆಫ್ ಏನೋ ಕನ್ಫೈನ್ಡ್ ಆಕ್ವಿಫರ್ಗೆ ಬರ್ತಾ ಹೋಗುತ್ತೆ. ಸೊ ಕನ್ಫೈನ್ಡ್ ಆಕ್ವಿಫರಲ್ಲಿ ಏನಾಗ್ತಾ ಹೋಗುತ್ತೆ ಅಂದರೆ ಡ್ಯೂ ಟು ಫಿಶರ್ಸ್, ಅಂದರೆ ಕ್ರ್ಯಾಕ್ಗಳಿರುತ್ತೆ ನಿಮಗೆ ಇಂಪರ್ವಿಯಸ್ ಲೇಯರ್ಗಳ ಮಧ್ಯ. ಫಾರ್ ಎಕ್ಸಾಂಪಲ್ ಕನ್ಸಿಡರ್ ದೀಸ್ 2 ಆಸ್ ಇಂಪರ್ವಿಯಸ್ ಲೇಯರ್ಸ್. ಇಲ್ಲೆಲ್ಲೋ ಒಂದು ಕಡೆ ಗ್ರೌಂಡ್ ಲೆವೆಲ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಯಾವುದೋ ಒಂದು ಸಣ್ಣ ಏನೋ ಬಾವಿ ಅಥವಾ ಯಾವುದೋ ಒಂದು ಕ್ರ್ಯಾಕ್ಗಳ ಮೂಡಿರುತ್ತೆ ಬಂಡೆಗಳ ಮಧ್ಯ. ಸೊ ಆಬ್ವಿಯಸ್ಲಿ ಇಲ್ಲಿರೋಂಥ ನೀರು ಅದೇನಿರುತ್ತೆ ಪ್ರೆಷರ್ ಬಂದು ಅಟ್ಮಾಸ್ಫಿಯರಿಕ್ ಪ್ರೆಷರ್ಗಿಂತ ತುಂಬ ಜಾಸ್ತಿ ಇರುತ್ತೆ. ಸೊ ಎಲ್ಲೋ ಒಂದು ಕಡೆ ಸಣ್ಣ ಏನೋ ಪ್ರೆಷರ್ ಸಿಗ್ತಿದ್ದಂಗೆ
ನೀರು ಆ ಗ್ಯಾಪ್ಗಳ ಮುಖಾಂತರ ಅಥವಾ ಕ್ರ್ಯಾಕ್ಗಳ ಮುಖಾಂತರ ಅಟ್ಮಾಸ್ಫಿಯರ್ಗೆ ಬರೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಸೊ ಹಿಂಗಾಗಿ ಅದು ಸ್ಪ್ರಿಂಗ್ಗಳನ್ನ ಫಾರ್ಮ್ ಮಾಡಿ ಅದ್ರ ಮುಖಾಂತರ ನಿಮಗೆ ಏನು ಅಟ್ಮಾಸ್ಫಿಯರ್ ಜೊತೆ ಕಾಂಟ್ಯಾಕ್ಟಿಗೆ ಬರ್ತಾ ಹೋಗುತ್ತೆ. ಸೊ ಇವುಗಳನ್ನ ನಾವು ಏನು ಆರ್ಟಿಷಿಯನ್ ವೆಲ್ಸ್ ಅಂತ ಕರಿತಾ ಹೋಗ್ತೀವಿ, ಅಥವಾ ಅದನ್ನು ನಾವು ಕೆಲವು ಟೈಮ್ ಪ್ರೆಷರ್ ವೆಲ್ ಅಂತಲೂ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಥಿಂಗ್ ಇಸ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಆಫ್ ಸರ್ಫೇಸ್ ವಾಟರ್ಸ್. ಸೊ ನೆಕ್ಸ್ಟ್ ಟಾಪಿಕಲ್ಲಿ ಡೀಟೇಲಾಗಿ ಕ್ವಾಲಿಟಿ ಬಗ್ಗೆ ಮಾತಾಡೋಣ. ಸರಿ, ಅಂದರೆ ರೈಟ್ ನೌ ದೆನ್ ವಾಟ್ ಯು ಮೀನ್ ಬೈ ಅವರ್ ಕ್ವಾಲಿಟಿ ಅಥವಾ ಕ್ವಾಂಟಿಟಿ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟಿದ್ದೆ ನನ್ನ ಕ್ಲಾಸಲ್ಲಿ ಪಾಠ ಮಾಡ್ತಾ. ಏನು ಅಂದರೆ, ಇಮ್ಯಾಜಿನ್ ದಟ್ ಯುವರ್ ಮದರ್ ಈಸ್ ಸರ್ವಿಂಗ್ ಯು ಫುಡ್. ಯಾವುದೋ ಒಂದು ರುಚಿಯಾಗಿರೋ ಅಡುಗೆ ಮಾಡಿರ್ತಾರೆ, ಬಟ್ ನಿಮಗೆ ಎಷ್ಟು ಬೇಕೋ ತೃಪ್ತಿಯಾಗಷ್ಟು ಅವರು ಕೊಡದೇ ಇದ್ದಾಗ ಯು ವಿಲ್ ಬಿ, ಇವನ್ ದೋ ಯು ಆರ್ ಸರ್ವ್ಡ್ ವಿತ್ ದ ಬೆಸ್ಟ್ ಫುಡ್ ಇನ್ ದ ವರ್ಲ್ಡ್, ನಿಮಗೆ ಸಮಾಧಾನ ಸಿಗಲ್ಲ. ಅದೇ ನೀವು ಏನೋ ನಿಮ್ಮ ತಾಯಿ ನಿಮಗೆ ತಟ್ಟೆ ತುಂಬ ಊಟ ಹಾಕೊಂಡು ಬಂದಿಟ್ರು ಅದು ರುಚಿ ಇಲ್ಲ ಅಥವಾ ಉಪ್ಪು ಜಾಸ್ತಿ ಆಗಿದೆ ಅಂದರೆ ಅದು ಎಷ್ಟೇ ಸರ್ವ್ ಮಾಡಿದ್ರು ನಿಮಗೆ ಕ್ವಾಂಟಿಟಿನ ಎಷ್ಟೇ ಬಿಗ್ ಕ್ವಾಂಟಿಟಿ ಯು ವೋಂಟ್ ಬಿ ಸ್ಯಾಟಿಸ್ಫೈಡ್. ಏನಕ್ಕೆ ಅಂತದ್ದು ಕ್ವಾಲಿಟಿ ಇಲ್ಲ, ನಿಮಗೆ ಏನು ಎಡಿಬಲ್ ಆಗಿರೋದಿಲ್ಲ, ಅದನ್ನು ತಿನ್ನೋಕ್ಕಾಗಲ್ಲ. ಸೊ ಸೇಮ್ ವರ್ಕೌಟ್ಸ್ ಹಿಯರ್. ಸೊ ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ ಫಸ್ಟ್ ಏನು ಸರ್ಫೇಸ್ ವಾಟರ್ದು ಕ್ವಾಲಿಟಿ ಬಗ್ಗೆ ಮಾತಾಡೋಣ. ಸೊ ಸರ್ಫೇಸ್ ವಾಟರ್ ನಮ್ಗೆಲ್ಲರಿಗೂ ಗೊತ್ತಿರೋಂಗೆ ಏನು ಅದು ಸಿಗೋದೇನೆ ಕ್ಯಾಚ್ಮೆಂಟ್ಸ್ಗಳಲ್ಲಿ ಅಥವಾ ಡಿಪ್ರೆಷನ್ಗಳು ಅಥವಾ ಬೇಸಿನ್ಗಳಲ್ಲಿ ಸಿಗ್ತಾ ಹೋಗುತ್ತೆ. ಏನು ಮಳೆ ನೀರು ಬಿದ್ದಿರುತ್ತೆ ಅದು ಹಿಂಗಷ್ಟು ಹಿಂಗಿ ಮತ್ತು ಆವಿಯಾಗಷ್ಟು ಆವಿಯಾಗಿ ಹರ್ಕೊಂಡು ಬಂದು ಯಾವುದೋ ಒಂದು ಡಿಪ್ರೆಷನ್ಗಳಲ್ಲಿ ಅಥವಾ ಏನೋ ವ್ಯಾಲಿಗಳಲ್ಲಿ ಸ್ಟೋರ್ ಆಗಿರುತ್ತೆ. ಅದು ನಿಮಗೆ ಏನೋ ನಮಗೆ ಕೆರೆ, ನದಿ ಮತ್ತು ಈ ಥರ ಜರಿಗಳ ರೂಪದಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಸರ್ಫೇಸ್ ವಾಟರಲ್ಲಿ ನಮಗೇನು ಮೇಯ್ನಾಗಿ ಒಂದು ಚಾಲೆಂಜಸ್ ಏನು ಅಂತಂದರೆ, ಒಂದು ಅದು ಡಿಪೆಂಡ್ಸ್ ಆನ್ ದಿ ರೈನ್ಫಾಲ್, ಇಟ್ ಡಿಪೆಂಡ್ಸ್ ಆನ್ ದಿ ರೈನ್ಫಾಲ್. ಆ್ಯಂಡ್ ಒನ್ ಮೋರ್ ಥಿಂಗ್, ದ ಕ್ವಾಲಿಟಿ ಈಸ್ ದ ಮೇನ್ ಚಾಲೆಂಜಿಂಗ್ ಥಿಂಗ್. ಏನಕ್ಕೆ ಅಂದರೆ ಅದು ಸುಮಾರು ಕಿಲೋಮೀಟರ್ಗಟ್ಟಲೆ, 100 ಕಿಲೋಮೀಟರ್ಗಟ್ಟಲೆ ಅಥವಾ ಏನೋ 50, 100 ಎಷ್ಟಾದರೂ ಕ್ಯಾಚ್ಮೆಂಟ್ ಮತ್ತು ಏನೋ ಟೋಪೋಗ್ರಫಿ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಅಷ್ಟು ದೂರ ಹರ್ಕೊಂಬಂದಿದ್ದಾಗ ಅದು ನಿಮಗೆ ಎಲ್ಲ ಡರ್ಟ್ ಆಗಲಿ ಸಿಲ್ಟ್ ಆಗಲಿ ಇವುಗಳನ್ನೆಲ್ಲ ಕ್ಯಾರಿ ಔಟ್ ಜೊತೆಗೆ ತೊಗೊಂಬಂದಿರುತ್ತೆ. ಸೊ ವಿಚ್ ವಿಲ್ ಅಫೆಕ್ಟ್ ಯುವರ್ ಕ್ವಾಲಿಟಿ ಆಫ್ ವಾಟರ್. ಆ್ಯಂಡ್ ಇನ್ನೊಂದೇನು ಅಂದರೆ, ಸಣ್ಣ ಪುಟ್ಟ ಲೇಕ್ಸ್ಗಳಾಗಿರ್ಬೋದು ಮತ್ತು ಸ್ಟ್ರೀಮ್ಸ್ಗಳಾಗಿರ್ಬೋದು, ಇವುಗಳದ್ದು ಪ್ರಾಬ್ಲಮ್ ಏನು ಅಂತಂದರೆ, ಇದು ಏನು ಕ್ವಾಂಟಿಟಿ ಜಾಸ್ತಿ ಸಿಗಲ್ಲ ನಿಮಗೆ. ಅದು ಏನಂತ ಹೇಳೋದು, ಮಳೆ ಜಾಸ್ತಿ ಬಿದ್ದರೆ ಜಾಸ್ತಿ ಸಿಗುತ್ತೆ, ಕಡಿಮೆ ಬಿದ್ದರೆ ಕಡಿಮೆ ಸಿಗುತ್ತೆ. ಈವನ್ ಲೇಕ್ಗಳು ಅಷ್ಟೇ, ಬೆಟ್ಟ ಗುಡ್ಡ ಮತ್ತು ಅದ್ರದ್ದು ಸ್ಟೀಪ್ನೆಸ್, ಅದ್ರ ಸ್ಲೋಪು ಮತ್ತು ರೈನ್ಫಾಲ್ ಡೆಪ್ತ್ ಇವುಗಳ ಮೇಲೆ ಎಲ್ಲದ್ರ ಮೇಲೇನೂ ಡಿಪೆಂಡ್ ಆಗ್ತಾ ಹೋಗುತ್ತೆ. ಆ್ಯಂಡ್ ದೊಡ್ಡ ದೊಡ್ಡ ನದಿಗಳ ಮೇಲೆ ಅಥವಾ ಪೆರಿನಿಯಲ್ ರಿವರ್ಗಳ ಮೇಲೆ ನಾವು ಡಿಪೆಂಡ್ ಆಗ್ತಾ ಹೋಗ್ಬೋದು. ಬಟ್ ಒಂದು ಏನು ಸಮಸ್ಯೆ ಆಗ್ತಾ ಹೋಗುತ್ತೆ ಅಂದರೆ, ಈ ಲೇಕ್ಗಳಲ್ಲಾಗಿರ್ಬೋದು, ಇವುಗಳಲ್ಲಿ ಪಾಂಡ್ಗಳಲ್ಲಿ ವಾಟರ್ ಸ್ಟೋರ್ ಆದಾಗ ನಿಮಗೆ ಕಡಿಮೆ ಟೈಮು ಏನೋ ಇವಾಗ ತಾನೇ ಸ್ಟೋರ್ ಆಗಕ್ಕೆ ಶುರು ಆಗಿರುತ್ತೆ ಅಂದರೆ, ಅದು ನಿಮಗೆ ಏನೋ ಟರ್ಬಿಡಿಟಿ ಜಾಸ್ತಿ ಇರುತ್ತೆ. ಅಂದರೆ ನೋಡೋಕ್ಕೆ ನಿಮಗೆ ನೀರು ಏನೋ ಬದಿ ಥರ ಕಾಣಿಸ್ತಾ ಇರುತ್ತೆ, ಯಾಕೆಂದರೆ ಹರ್ಕೊಂಬಂದಿರುತ್ತೆ ಅಥವಾ ಆಗ್ತಾನೆ ಇರೋಂಥ ನೀರು ಡಿಸ್ಟರ್ಬ್ ಆಗಿರುತ್ತೆ. ಅದೇ ನಿಮಗೆ ಟೈಮು ಜಾಸ್ತಿ ಆಗ್ತಾ ಹೋಗ್ತಿದ್ದಂಗೆ ಏನಾಗುತ್ತೆ, ಆಲ್ಗಲ್ ಗ್ರೋತ್ ಡೆವಲಪ್ ಆಗ್ತಾ ಹೋಗುತ್ತೆ ಮತ್ತು ವೆಜಿಟೇಷನಿಂದ ನೀರು ಹಾಳಾಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ದ ಬೇಸಿಕ್ ಏನಂತ ಹೇಳ್ಬೋದು ಚಾಲೆಂಜಸ್. ಆ್ಯಂಡ್ ಪಾಂಡ್ಗಳಿಂದ ನಾವು ಡ್ರಾ ಮಾಡ್ತೀವಿ ಅಂತ ಹೋದರೆ, ಪಾಂಡ್ ನಿಮಗೆ ಕ್ವಾಂಟಿಟಿ ಬಂದು ತುಂಬ ಕಡಿಮೆ ಇರುತ್ತೆ. ಅದರಿಂದ ಒಂದು ಸ್ಮಾಲ್ ಸಿಟಿನ ಕೂಡ ನಾವು ಫೀಡ್ ಮಾಡೋದು ಕಷ್ಟ ಆಗ್ತಾ ಆಗುತ್ತೆ. ಅದೇ ದೊಡ್ಡ ದೊಡ್ಡ ಪಾಂಡ್ಗಳು ವಿಚ್ ಗಾಟ್ ಲಾರ್ಜರ್ ಕ್ಯಾಚ್ಮೆಂಟ್, ಅವುಗಳಿಂದ ನಾವು ದೊಡ್ಡ ದೊಡ್ಡ ಸಿಟಿಗಳನ್ನ ನಾವು ಫೀಡ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಮೇಯ್ನ್ ಆಗಿ ಕ್ವಾಲಿಟಿ ಆಫ್ ಸರ್ಫೇಸ್ ವಾಟರ್ ಡಿಪೆಂಡ್ಸ್ ಆನ್ 4 ಮೇಜರ್ ಕ್ಯಾರೆಕ್ಟರಿಸ್ಟಿಕ್ಸ್. ಫಸ್ಟ್ ಒನ್ ಈಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ಯಾಚ್ಮೆಂಟ್. ಸೊ ನಿಮಗೆ ಆ ಕ್ಯಾಚ್ಮೆಂಟ್ ಏರಿಯಾ ಏನಿರುತ್ತೆ ಅದ್ರದ್ದು ಏನು ಬಿಹೇವಿಯರ್, ಅದ್ರದ್ದು ಏನು ನಿಮಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಬೇಸಿಕ್ಕು, ಅದ್ರ ಮೇಲೆ ನಿಮಗೆ ನಿಮ್ಮ ನೀರಿನ ಕ್ವಾಲಿಟಿ ಡಿಪೆಂಡ್ ಆಗಿರುತ್ತೆ.
ಇಮ್ಯಾಜಿನ್ ಬಂಡೆಗಳಿರೋಂಥ ಜಾಗದಿಂದ ನೀರು ಹರ್ಕೊಂಬಂದ್ರೆ ನಿಮಗೆ ಅದು ಅಷ್ಟೊಂದು ಪೊಲ್ಯೂಟ್ ಆಗಿರಲ್ಲ. ಅದೇ ಮಣ್ಣು ಮೇಲೆ ಮತ್ತೆ ಮರಳು ಮೇಲೆ ಹರ್ಕೊಂಬಂದಾಗ ಏನಾಗುತ್ತೆ, ಅದು ನಿಮಗೆ ಫ್ಲೋ ಜೊತೆಗೆ ಮರಳು ಅಥವಾ ಏನು ಅದ್ರ ಜೊತೆ ಏನೇನು ಇಂಪ್ಯೂರಿಟೀಸ್ ಇರುತ್ತೆ ಅವುಗಳನ್ನೆಲ್ಲಾನು ತಗೊಂಬಂದಿರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಕ್ಯಾಚ್ಮೆಂಟ್ ಏರಿಯಾ ಏನಾದರೂ ಡೆನ್ಸ್ಲಿ ಪಾಪ್ಯುಲೇಟೆಡ್ ಆಗಿದ್ರೆ ಆ ನೀರು ತುಂಬಾನೇ ಪೊಲ್ಯೂಟ್ ಆಗಿರುತ್ತೆ. ಇಫ್ ದ ಪಾಪ್ಯುಲೇಷನ್ ಈಸ್ ಲೆಸ್, ದ ವಾಟರ್ ವಿಲ್ ಬಿ ಲೆಸ್ ಪೊಲ್ಯೂಟೆಡ್. ಸೊ ವಿ ಕ್ಯಾನ್ ಸೇ ದಟ್ population is directly proportional to pollution. ಸೊ ಎಷ್ಟು ಜಾಸ್ತಿ ಪಾಪ್ಯುಲೇಷನ್ ಅಷ್ಟು ಜಾಸ್ತಿ ಪೊಲ್ಯೂಷನ್, ಎಷ್ಟು ಕಡಿಮೆ ಪಾಪ್ಯುಲೇಷನ್ ಅಷ್ಟು ಕಡಿಮೆ ಪೊಲ್ಯೂಟ್ ಆಗಿರುತ್ತೆ ನೀರು. ಸರ್ ಪಾಪ್ಯುಲೇಷನ್ ಇದ್ರೆ ನೀರು ಹೆಂಗೆ ಸರ್ ಪೊಲ್ಯೂಟ್ ಆಗುತ್ತೆ ಅಂತ ಕೇಳ್ತಾ ಹೋಗ್ಬೋದು. ಸೊ ನಮಗೆ ಈ ಇಂಡಸ್ಟ್ರಿಗಳಿಂದ ಬರೋಂಥ ವೇಸ್ಟ್ಗಳಾಗಿರ್ಬೋದು ಮತ್ತು ಡೊಮೆಸ್ಟಿಕ್ ವೇಸ್ಟ್ಗಳನ್ನ ನಾವು ಏನೋ ಡಿಸ್ಪೋಸ್ ಮಾಡೋಕ್ಕೆ ಇರೋಂಥ ಒಂದೇ ಒಂದು ಆಪ್ಷನ್ ಅಥವಾ ಮೇಜರ್ ಫೇಮಸ್ ಆಪ್ಷನ್ ಅಂತ ಯಾವುದು ಅಂದರೆ ಸ್ಟ್ರೀಮ್ಸ್ ಅಷ್ಟೇ. ಸೊ ಆ ನದಿಗಳಿಗೆ ನಾವು ರಿಲೀಸ್ ಮಾಡ್ತಾ ಹೋಗ್ತೀವಿ. ಇವತ್ತು ಗಂಗಾ ಆಗಿರ್ಬೋದು, ಬೇರೆ ನದಿಗಳೆಲ್ಲ ಪೊಲ್ಯೂಟ್ ಆಗೋದಕ್ಕೆ ಮೇಯ್ನ್ ಕಾರಣನೇ ಇದು. ಗಾಟ್ ಇಟ್ ಲಾಟ್ ಆಫ್ ಎಫ್ಲುಯೆಂಟ್ಸ್ ರಿಲೀಸ್ ಬೈ ಇಂಡಸ್ಟ್ರೀಸ್. ಆ್ಯಂಡ್ ನಿಮಗೆ ಡೊಮೆಸ್ಟಿಕ್ ಏನೋ ವೇಸ್ಟ್ಗಳನ್ನ ಅಥವಾ ಡೊಮೆಸ್ಟಿಕ್ ಸಿವರ್ನ ರಿಲೀಸ್ ಮಾಡಿದಾಗ ಇದ್ರದ್ದು ಪ್ರಾಬ್ಲಮ್ ಚಾಲೆಂಜಸ್ ಏನು ಅಂದರೆ ಬ್ಯಾಕ್ಟೀರಿಯಾ ಆ್ಯಂಡ್ ಮೈಕ್ರೋಬ್ಸ್. ಅದೇ ನಿಮಗೆ ಏನೋ ಇಂಡಸ್ಟ್ರಿಯಲ್ ವೇಸ್ಟ್ಗಳನ್ನ ರಿಲೀಸ್ ಮಾಡಿದಾಗ ಇದರಲ್ಲಿ ಕೆಮಿಕಲ್ ಆ್ಯಂಡ್ ಹೆವಿ ಮೆಟಲ್ಸ್ ಆರ್ ದಿ ಚಾಲೆಂಜಸ್. ಸೊ ಇವು ಯಾವುದೇ ಇಂಪ್ಯೂರಿಟಿಗಳಿದ್ರೂ ಇಟ್ ಟೇಕ್ಸ್ ಲಾಟ್ ಆಫ್ ಕಾಸ್ಟ್ ಫಾರ್ ಯು ಟು ಟ್ರೀಟ್ ಇಟ್. ಆ್ಯಂಡ್ ಆರ್ಟಿಫಿಷಿಯಲ್ ಲೇಕ್ಗಳನ್ನ ಫಾರ್ಮ್ ಮಾಡಿರ್ತೀವಿ, ಡ್ಯಾಮ್ಗಳನ್ನ ಕ್ರಿಯೇಟ್ ಮಾಡಿರ್ತೀವಿ ಮಲ್ಟಿಪರ್ಪಸ್ ಇವುಗಳಿಂದಾಗಿ, ಇಂಪೌಂಡಿಂಗ್ ರಿವರ್ಗಳು. ಸೊ ಅದ್ರದ್ದು ಒಂದು ಡಿಸ್ಅಡ್ವಾಂಟೇಜ್ ಏನು ಅಂದರೆ ನಿಮಗೆ ಬೇಸಿಗೆ ಟೈಮಲ್ಲಿ ಹಿಂಗಂಥ ಚಾನ್ಸಸ್ಗಳಿರುತ್ತೆ. ಆ್ಯಂಡ್ ಇದೆಲ್ಲ ಆದಮೇಲೆ ಇನ್ನೊಂದು ಉಳ್ಕೊಂಡಿರೋದು ಯಾವುದು ಅಂದರೆ ನಾವು ಸಿ ವಾಟರ್ ಒಂದನ್ನು ತಗೊಬೋದು. ಸಿ ವಾಟರ್ ನಿಮಗೆ ಆ್ಯಂಪಲ್ ಅಮೌಂಟ್ ಸಿಕ್ಕಿದ್ರು, ತುಂಬಾ ಜಾಸ್ತಿ ಕ್ವಾಂಟಿಟಿ ಸಿಕ್ಕಿದ್ರು ಅದನ್ನು ಟ್ರೀಟ್ ಮಾಡೋಷ್ಟರೊಳಗೆ ನಿಮಗೆ ತುಂಬಾ ಜಾಸ್ತಿ ವೆಚ್ಚ ಬಿದ್ದುಬಿಡ್ತಾ ಹೋಗ್ಬಿಡುತ್ತೆ. ಸೊ ಬ್ರೋಮೈಡ್ ಇರುತ್ತೆ, ಮತ್ತು ಇನ್ನೊಂದು ಸೆಲಾನಿಟಿ ಇರುತ್ತೆ, ಡಿಸೆಲನೈಟ್ ಮಾಡಬೇಕು. ಸೊ ಅವುಗಳೆಲ್ಲ ಗೋಯಿಂಗ್ ಟು ಕಾಸ್ಟ್ ಯು ಇನ್ ಅ ವೆರಿ ಹೆಕ್ಟಿಕ್ ಮ್ಯಾನರ್. ಸೊ ವಿ ವಾಟ್ ಟು ಸೇ ವೋಂಟ್ ಪ್ರಿಫರ್ ದ ಸಿ ವಾಟರ್. ಬಟ್ ವಿಧಿನೇ ಇಲ್ಲ ಅನ್ನೋ ಕಡೆ ಇಸ್ರೇಲಲ್ಲಿ ಆಗಿರ್ಬೋದು, ದುಬೈಲಾಗಿರ್ಬೋದು, ಅಲ್ಲೆಲ್ಲ ಸಿ ವಾಟರ್ನೇ ಏನು ಅವರು ಡಿಸೆಲಿನೇಟ್ ಮಾಡಿ ಮತ್ತು ಬೇರೆ ಬೇರೆ ಪ್ಯೂರಿಫಿಕೇಷನ್ ನೆಕ್ಸ್ಟ್ ಕ್ಲಾಸಲ್ಲಿ ಅಂದರೆ ಫರ್ದರ್ ಫಿಲ್ಟ್ರೇಷನ್ ಯೂನಿಟ್ ಮತ್ತು ಏನು ವಾಟರ್ ಟ್ರೀಟ್ಮೆಂಟ್ ಯೂನಿಟಲ್ಲಿ ಓದ್ತಾ ಹೋಗೋಣ. ಅದನ್ನು ಏನು ನಿಮಗೆ ಏನೇನು ಮೆಥಡಾಲಜಿಗಳನ್ನ ಬಳಸ್ತಾರೆ ಸಿ ವಾಟರ್ನ ಟ್ರೀಟ್ ಮಾಡೋದಕ್ಕೆ ಅಂತ ಅಲ್ಲಿ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಈಸ್ ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ ಆಫ್ ಅಂಡರ್ಗ್ರೌಂಡ್ ವಾಟರ್. ಸೊ ಆಸ್ ಯು ಆಲ್ ನೋ, ಅಂಡರ್ಗ್ರೌಂಡ್ ವಾಟರ್ ಬಂದು ನಿಮಗೆ ಸರ್ಫೇಸ್ ವಾಟರ್ ಅಷ್ಟು ಎಫೆಕ್ಟ್ ಆಗಿರಲ್ಲ ಅಥವಾ ಅಷ್ಟು ಪೊಲ್ಯೂಟ್ ಆಗಿರಲ್ಲ. ಮೇಯ್ನ್ ರೀಸನ್ ಏನು ಅಂತಂದರೆ ಅದು ನಿಮಗೆ ಏನೋ ಅಟ್ಮಾಸ್ಫಿಯರ್ ಜೊತೆ ಎಕ್ಸ್ಪೋಸ್ ಆಗಿರಲ್ಲ, ಅಟ್ಮಾಸ್ಫಿಯರ್ ಜೊತೆ ಕಾಂಟ್ಯಾಕ್ಟ್ಗೆ ಬಂದಿರಲ್ಲ. ಅಂದರೆ ಅದು ಹಿಂಗಕ್ಕೂ ಮುಂಚೆ ಅಟ್ಮಾಸ್ಫಿಯರ್ ಮುಖಾಂತರನೇ ಬಂದಿರುತ್ತೆ. ಬಟ್ ಅದು ಹೆಂಗೆ ಅಂತಂದರೆ ಇಟ್ಸ್ ಜಸ್ಟ್ ಲೈಕ್ ಸ್ಟೋರಿಂಗ್ ಸಮಥಿಂಗ್ ಇನ್ ವೆಸಲ್. ನಿಮಗೆ ಓಪನ್ ಸೋರ್ಸ್ ಬಂದು ಏನೋ ಒಂದು ಪಾತ್ರೆ ಒಳಗೆ ಪರ್ಟಿಕ್ಯುಲರ್ ಏನೋ ಹಾಲು ನೀರು ಏನೋ ಇಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ, ಅದ್ರ ಪಾತ್ರೆ ಏನೋ ಅಥವಾ ಅದ್ರ ಮುಚ್ಚಿಲ್ಲದೆ ಇರೋಂಗೆ ನಿಮಗೆ ಅಂಡರ್ಗ್ರೌಂಡ್ ವಾಟರ್ ಬಂದು ನೀವೇನೇ ಸ್ಟೋರ್ ಮಾಡಿದ್ರು ಏನೋ ಇಟ್ ವಿಲ್ ಬಿ ಕನ್ಫೈನ್ಡ್, ಆಮೇಲೆ ಏನೋ ಒಂದು ವೆಸಲ್ಗೆ ಮುಚ್ಚಿದಂಗೆ. ಸೊ ಏನೂ ನಿಮಗೆ ಅದರೊಳಗೆ ಎಂಟ್ರಿ ಆಗೋಕ್ಕೆ ಆಗಲ್ಲ. ಆ್ಯಂಡ್ ಹೋಗೋಕ್ಕೂ ಮುಂಚೆ ಪೊಲ್ಯೂಟ್ ಆಗಿದ್ರೆ ಆಗ್ಬೋದು, ಅಥವಾ ಈ ವೆಸಲ್ಲೇ ಪಾತ್ರೆ ಏನಾದರೂ ಹಾಳಾಗಿದ್ರೆ ಅಷ್ಟೇ ನಿಮಗೆ ಅದರೊಳಗಡೆ ಇರೋಂಥ ಇವುಗಳು ಹಾಳಾಗೋಕ್ಕೆ ಕಾರಣ. ಸೊ ಸೇಮ್ ಪ್ರಿನ್ಸಿಪಲ್ ವರ್ಕ್ಸ್ ಹಿಯರ್. ಅಂಡರ್ಗ್ರೌಂಡ್ ವಾಟರ್ ನಿಮಗೆ ಏನು ಯೂಶುವಲಿ ನಿಮಗೆ ವಾಟ್ ಸೇ ಅಷ್ಟು ಪೊಲ್ಯೂಟ್ ಆಗಿರಲ್ಲ. ಆ್ಯಂಡ್ ಈ ಒಂದು ಏನೋ ಕೆಲವು ಇಂಪ್ಯೂರಿಟೀಸ್ಗಳಿದ್ರು ಅದು ಇಂಗ್ತಾ ಹೋದಾಗ ಏನಾಗುತ್ತೆ, ಇಲ್ಲೆಲ್ಲ ನಿಮಗೆ ಮರಳಿರುತ್ತೆ, ಜಲ್ಲಿ ಇರುತ್ತೆ, ಕಲ್ಲುಗಳಿರುತ್ತೆ, ಮತ್ತು ಪೋರಸ್ ಸ್ಟ್ರಕ್ಚರ್ ಇರುತ್ತೆ, ಡೆನ್ಸ್ ಸ್ಟ್ರಕ್ಚರ್ ಇರುತ್ತೆ. ಎಲ್ಲ ಮೀಡಿಯಮ್ಗಳ ಮುಖಾಂತರ ನೀರು ಏನೋ ಇಳಿತಾ ಹೋದಾಗ ಅಲ್ಲಿ ನಿಮಗೆ ಆಟೋಮೆಟಿಕಲಿ ಫಿಲ್ಟ್ರೇಷನ್ನು ಆಗೋಗಿರುತ್ತೆ ನೀರು. ಆ್ಯಂಡ್ ಓನ್ಲಿ ಒನ್ ಥಿಂಗ್ ಅಥವಾ ಒನ್ ಚಾಲೆಂಜ್ ಏನು ಅಂದರೆ ಇಲ್ಲಿ ಹಾರ್ಡ್ನೆಸ್ ಆ್ಯಂಡ್ ಸಮ್ಟೈಮ್ಸ್ ಟರ್ಬಿಡಿಟಿ. ಸೊ ಇವುಗಳೇ ಏನೋ ಮೇಜರ್ ಚಾಲೆಂಜ್. ನಿಮಗೆ ನೀರು ಏನೋ ನೋಡೋಕ್ಕೆ ಚೆನ್ನಾಗಿದ್ರೂ ಕೆಲವು ಟೈಮ್ ಅದು ಹಾರ್ಡ್ ಆಗಿರುತ್ತೆ, ಅಥವಾ ಇನ್ನು ಕೆಲವು ಟೈಮ್ ಏನಾಗಿರುತ್ತೆ ನೀರು ಡ್ಯೂ ಟು ಸಮ್ ಸ್ಟ್ರಾಟಮ್ ನಿಮಗೆ ಟರ್ಬಿಡಿಟಿನ ಡೆವಲಪ್ ಮಾಡ್ಕೊಂಡಿರೋ ಚಾನ್ಸಸ್ಗಳಿರುತ್ತೆ. ಸೊ ಗ್ರೌಂಡ್ ವಾಟರ್ದು ನಾವು ಇನ್ನೊಂದು ಸೋರ್ಸ್ನ ಯಾವುದನ್ನ ತೊಗೊಬೋದು ಅಂದರೆ ಸ್ಪ್ರಿಂಗ್ನ ತೊಗೊತಾ ಹೋಗ್ಬೋದು. ಸ್ಪ್ರಿಂಗ್ ಒಂದು
ಒಟ್ಟು ಚಾಲೆಂಜ್ ಅಥವಾ ಒಂದು ಇದೇನು ಅಂತಂದರೆ ಡಿಸ್ಅಡ್ವಾಂಟೇಜು ಕ್ವಾಂಟಿಟಿ. ಈ ಒಂದು ನಿಮಗೆ ಕ್ವಾಲಿಟಿ ಏನೋ ಚೆನ್ನಾಗಿ ಸಿಕ್ಕಿದ್ರು ಕ್ವಾಂಟಿಟಿ ಬಂದು ತುಂಬಾ ಕಡಿಮೆ ಇರುತ್ತೆ. ಈ ನೀರಿನ ಬುಗ್ಗೆಗಳಾಗಿರ್ಬೋದು ಮತ್ತು ಏನೋ ಅವುಗಳ ಸ್ಪ್ರಿಂಗ್ಗಳಿಂದ ಸಿಗೋಂಥ ವಾಟರ್ನ ನೀವು ಒಂದು ದೊಡ್ಡ ಕಮ್ಯುನಿಟಿಗೆ ನೀವು ಕೊಡೋದಕ್ಕೆ ಆಗೋದಿಲ್ಲ. ಅದೇ ಈ ಬೋರ್ವೆಲ್ಗಳಿಂದ ನೀವು ಸಪ್ಲೈ ಮಾಡೋಂಥ ವಾಟರ್ನ ತುಂಬಾ ಲಾರ್ಜ್ ಕ್ವಾಂಟಿಟಿ ಆಫ್ ಕಮ್ಯುನಿಟಿಗೆ ಅಥವಾ ತುಂಬ ಲಾರ್ಜ್ ಪಾಪ್ಯುಲೇಷನ್ಗೆ ನೀವು ಸಪ್ಲೈ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಬೋರ್ವೆಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡೋಂಥ ವಾಟರ್ಗೆ ನಿಮಗೆ ಟ್ರೀಟ್ಮೆಂಟು ಕೂಡ ತುಂಬಾ ಅಷ್ಟೊಂದು ಏನೋ ಅವಶ್ಯಕತೆ ಇರೋದಿಲ್ಲ. ಇವೊಂದು ಇದ್ರೂ ತುಂಬಾ ಏನು ಕಡಿಮೆ ಮೊತ್ತನ ಅದು ಇನ್ವಾಲ್ವ್ ಮಾಡ್ಕೋತಾ ಹೋಗುತ್ತೆ. ಆ್ಯಂಡ್ ಒನ್ ಮೋರ್ ಒಟ್ಟು ಏನು ತೊಂದರೆ ಇದರಲ್ಲಿ ಎದುರಾಗ್ಬೋದು ಅಂದರೆ ಈ ಸರ್ಫೇಸ್ ಸ್ಪ್ರಿಂಗ್ಗಳಲ್ಲಿ ಕಾರ್ಬೋನಿಕ್ ಆ್ಯಸಿಡ್ ಪ್ರೆಸೆಂಟ್ ಇರುತ್ತೆ, ಅದೊಂದು ನಿಮಗೆ ಪ್ರಾಬ್ಲಮ್. ಆ್ಯಂಡ್ ಇನ್ನೊಂದೇನೆಂದರೆ ಫಾರ್ ಎಕ್ಸಾಂಪಲ್ ಕನ್ಸಿಡರ್, ಇಲ್ಲಿ ನಾವು ಬಾವಿ ತೋಡಿರ್ತೀವಿ, ಬಟ್ ಇಲ್ಲಿ ನಿಮ್ಗೆಲ್ಲರಿಗೂ ಗೊತ್ತು ಏನು ಸೆಪ್ಟಿಕ್ ಟ್ಯಾಂಕ್ಗಳು ಇದ್ದೇ ಇರುತ್ತೆ. ಅಂಡರ್ಗ್ರೌಂಡ್ ಸೀವರ್ಗಳು ಇಲ್ಲದೇ ಇರೋ ಮನೆಗಳಲ್ಲೆಲ್ಲ ಸೆಪ್ಟಿಕ್ ಟ್ಯಾಂಕ್ಗಳಿರುತ್ತೆ. ಅಂದರೆ ಈ ವಾಟರ್ ಕ್ಲೋಸೆಟಿಂದ ಬಂದಂಥ ಇವುಗಳನ್ನೆಲ್ಲ ಒಂದು ಕಡೆಗೆ ಏನೋ ಸ್ಟೋರ್ ಮಾಡಿ ಅದರಿಂದ ಏನೋ ನೀವು ಟ್ರೈ ಟು ಬಿ ಹೈಜಿನಿಕ್ ಅಥವಾ ಅದನ್ನು ಏನೋ ಬೇರೆ ಕಡೆಗೆ ಸಪ್ರೇಟ್ ಮಾಡೋದಕ್ಕೆ ನಿಮ್ಮ ಬಿಲ್ಡಿಂಗಿಂದ ಸೆಪ್ಟಿಕ್ ಟ್ಯಾಂಕ್ಗಳನ್ನ ಕಟ್ಸಿರ್ತೀರ. ಸೊ ಈ ಸೆಪ್ಟಿಕ್ ಟ್ಯಾಂಕಿಂದ ಹಿಂಗಿರೋಂಥ ಏನೋ ಬಯೋ ವೇಸ್ಟ್ಗಳಾಗಿರ್ಬೋದು ಅಥವಾ ಏನೋ ಸಮ್ ಸಾರ್ಟ್ ಆಫ್ ಏನೋ ಎಲಿಮೆಂಟ್ಸ್ ವಾಟ್ ಎವರ್ ಏನೋ ವಿಚ್ ಈಸ್ ಅಬ್ಜೆಕ್ಷನಬಲ್ ಅನ್ನೋಂಥದ್ದು ಏನಾಗುತ್ತೆ ನೀರೊಳಗೆ ಭೂಮಿಯೊಳಗೆ ಇಂಗ್ತಾ ಹೋಗುತ್ತೆ. ಸೊ ಆಟೋಮೆಟಿಕಲಿ ನಿಮಗೆಲ್ಲೋ ವಾಟರ್ ಟ್ಯಾಬಲ್ ಇಲ್ಲೇ ಅದಕ್ಕಿಂತ ಮೇಲೆ ಇರ್ಬೋದು ಅಥವಾ ಅದಕ್ಕಿಂತ ಕೆಳಗೆ ಇರ್ಬೋದು, ಮಳೆ ಬಂದಾಗ ಅವು ಎಲ್ಲ ಅದ್ರ ಜೊತೆಗೆ ಇಂಗ್ತಾ ಹೋಗ್ಬೋದು. ಸೊ ಇದರಿಂದಾಗಿ ನಿಮಗೆ ಏನು ಅಂಡರ್ಗ್ರೌಂಡ್ ವಾಟರ್ಗಳು ಪೊಲ್ಯೂಟ್ ಆಗೋ ಚಾನ್ಸಸ್ ಇರುತ್ತೆ. ನಿಮಗೆಲ್ಲ ಗೊತ್ತಿರ್ಬೋದು, ಮನೆ ಇದು ಒಂದು ಸೈಟ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಸೆಪ್ಟಿಕ್ ಟ್ಯಾಂಕ್ ಇಟ್ಟರೆ ನೀವು ಬೋರ್ವೆಲ್ನ ಇಲ್ಲಿ ಕೊರೆಸಿರ್ತೀರ, ಸೆಪ್ಟಿಕ್ ಟ್ಯಾಂಕ್ ಇಲ್ಲಿದ್ರೆ ಬೋರ್ವೆಲ್ನ ಇಲ್ಲೆಲ್ಲೋ ಕೊರೆಸಿರ್ತೀರ. ಏನಕ್ಕೆ ಅಂದರೆ ನಾವು ಏನೋ ಇದನ್ನು ಎಲಿವೇಶನ್ ಕ್ರಾಸ್ ಸೆಕ್ಷನ್ ನೋಡಿದಾಗ ಏನಕ್ಕೆ ಅಂದರೆ ಪಂಪ್ಗಳು ಅಥವಾ ಏನೋ ಬೋರ್ಗಳ ಮುಖಾಂತರ ನಾವು ಫಾರ್ ಎಕ್ಸಾಂಪಲ್ ಇದನ್ನು ಗ್ರೌಂಡ್ ಲೆವೆಲ್ ಅಂದ್ಕೊಳ್ಳೋಣ, ಇಲ್ಲಿ ಬೋರ್ವೆಲ್ ಹೋಗಿದೆ ಅಂದರೆ ಇಲ್ಲಿ ಸೆಪ್ಟಿಕ್ ಟ್ಯಾಂಕ್ ಇಲ್ಲೆಲ್ಲೋ ಇರುತ್ತೆ. ಏನಾಗುತ್ತೆ ಈ ಪ್ರೆಷರ್ಗೆ ಇಲ್ಲಿಂದನೂ ನಿಮಗೆ ಏನೋ ಇವುಗಳನ್ನ ಕಂಟೆಂಟ್ಗಳನ್ನ ಎಳೆದ್ಬಿಡುತ್ತೆ. ಸೊ ಅದಕ್ಕೇ ನಾವು ಡಿಸ್ಟೆನ್ಸ್ನ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಬಟ್ ಇನ್ ಮೆಜಾರಿಟಿ ಆಫ್ ದ ಕೇಸ್ ಇವೊಂದು ನಿಮ್ಮ ಬೌಂಡ್ರಿ ಒಳಗಿರೋ ಸೆಪ್ಟಿಕ್ ಟ್ಯಾಂಕು ನಿಮ್ಮ ಬೋರ್ವೆಲ್ಲಿಂದ ದೂರ ಇದ್ರೂ ಪಕ್ಕದ ಸೈಟಲ್ಲಿರೋ ಸೆಪ್ಟಿಕ್ ಟ್ಯಾಂಕ್ ಇಲ್ಲಿದ್ರೆ ಮುಗೀತು. ಸೊ ಅದರಿಂದ ಏನೋ ನಿಮಗೆ ನೀರನ್ನ ಅದರಿಂದ ಕೂಡ ಪೊಲ್ಯೂಟ್ ಆಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಸೊ ಇನ್ಫಿಲ್ಟ್ರೇಷನ್ ವೆಲ್ಗಳಿಂದ ನಿಮಗೆ ಏನೋ ಸಿಗೋಂಥ ನೀರು ಬಂದು ನಿಮಗೆ ಓಕೆ ಅಷ್ಟೊಂದು ಏನೋ ನಿಮಗೆ ತೊಂದರೆ ಇರೋದಿಲ್ಲ. ಯಾಕೆಂದರೆ ರಿವರ್ ಹರಿತಾ ಇದ್ದರೆ ರಿವರ್ ಬೆಡ್ಡಲ್ಲಿ ನೀವು ಎಲ್ಲೋ ಅಕ್ಕಪಕ್ಕ ಇಲ್ಲೆಲ್ಲ ಒಂದು ಇನ್ಫಿಲ್ಟ್ರೇಷನ್ ವೆಲ್ನ ಕ್ರಿಯೇಟ್ ಮಾಡಿರ್ತೀರ. ಆ್ಯಂಡ್ ಡ್ಯೂ ಟು ಇಟ್ಸ್ ಸ್ಯಾಂಡಿ ನೇಚರ್ ನಿಮಗೆ ಆಟೋಮೆಟಿಕಲಿ ಫಿಲ್ಟರ್ ಆಗಿ ಬಂದಿರುತ್ತೆ. ಆ್ಯಂಡ್ ಒನ್ ಮೋರ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ಇಟ್ ಈಸ್ ಗುಡ್ ವೆನ್ ಕಂಪೇರ್ ಟು ಬೋರ್ವೆಲ್ ಅಲ್ಲಿ ಸಿಗೋಂಥ ನೀರನ್ನ ನಾವು ಡೈರೆಕ್ಟಾಗಿಯೇ ಪಂಪ್ ಮಾಡ್ತಾ ಹೋಗ್ಬೋದು. ಇವ್ರಿಗೆ ಎಂಡ್ ಯೂಸ್ ಕಸ್ಟಮರ್ಸ್ ಯಾರು ಇರ್ತಾರೆ ಅವ್ರಿಗೆ ಡೈರೆಕ್ಟಾಗಿ ನಾವು ಡೆಲಿವರ್ ಮಾಡ್ತಾ ಹೋಗ್ಬೋದು, ನೋ ಟ್ರೀಟ್ಮೆಂಟ್ ರಿಕ್ವೈರ್ ಅಟ್ ಆಲ್. ಆ್ಯಂಡ್ ಇನ್ನೊಂದೇನು ಅಂದರೆ ಆಕ್ವಿಫರ್ ಆರ್ಟಿಷಿಯನ್ ವೆಲ್ಗಳಿಂದ ಸಿಗೋಂಥ ನೀರುಗಳನ್ನ ಅಷ್ಟೇ ನಾವು ಡೈರೆಕ್ಟಾಗಿ ಏನೋ ಡೆಲಿವರ್ ಮಾಡ್ತಾ ಹೋಗ್ತೀವಿ ವಿತ್ ವಾಟ್ ಟು ಸೇ ನೋ ಟ್ರೀಟ್ಮೆಂಟ್. ಏನಕ್ಕೆ ಇಟ್ ವಿಲ್ ಬಿ ಇನ್ ದ ಪ್ಯೂರೆಸ್ಟ್ ಫಾರ್ಮ್. ಸೊ ಇನ್ಆರ್ಗ್ಯಾನಿಕ್ ಸಾಲ್ಟ್ಗಳು ಮತ್ತು ಕ್ಲೋರಿನ್ ಕಂಟೆಂಟ್ಗಳು ಇವುಗಳು ಬಿಟ್ಟರೆ ಟರ್ಬಿಡಿಟಿ ಯಾವುದೂ ತುಂಬಾ ದುಡ್ಡು ಖರ್ಚಾಗಂಥ ಯಾವುದೇ ಇವುಗಳು ಇಲ್ಲಿ ಇರೋದಿಲ್ಲ. ಟ್ರೀಟ್ಮೆಂಟ್ ರಿಕ್ವೈರ್ಸ್ ಲೆಸ್ ವಾಟ್ ಟು ಸೇ ಅಮೌಂಟ್ ಆಫ್ ಮನಿ. ಸೊ ದಿಸ್ ಇಸ್ ಇಟ್. ಮಿಕ್ಕಿ ಟಾಪಿಕ್ನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.